बसवा कल्याण के बसवेश्वर चौक बीकेडीबी हॉल में बकरीद के संबंध में शांति बैठक आयोजित की गई। इस बैठक में बसवा कल्याण के काउंसलर्स और बसवा कल्याण की जनता के साथ हुमनाबाद डीवाईएसपी सीएमसी कमिश्नर राजू बनकर, सीएमसी एडब्ल्यू मनोज कुमार, बसवा कल्याण टाउन सीपीआई अली साहब, बसवा कल्याण टाउन पीएसआई अमरीश, वेटरनरी विभाग ऑफिसर मौजूद थे। इस बैठक में बकरी ईद के बारे में चर्चा की गई और कहा गया कि बसवा कल्याण शांति और अमन का तालुका है, सभी लोग एक दूसरे को सपोर्ट करें। सीएमसी की गाड़ी हर साल की तरह एरिया में रखी जाएगी। अपने अपने कुर्बानी का जो भी वेस्ट निकलेगा इसको यहाँ वहाँ न फेंके, सीएमसी की गाड़ी बुलाकर इस्तेमाल करें और गाड़ी में डालें। अपने से किसी को तकलीफ न होने दें। बसवा कल्याण में भाईचारे का माहौल रहने दें। अगर कोई गलत काम या गलत बात को लोगों में फैलाएगा उसके ऊपर पुलिस कानूनी कार्यवाही करेगी। बसवा कल्याण से केपी न्यूज के संवाददाता समीर शेख की रिपोर्ट। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರಸಭೆ ವಿವಿಧ ಇಲಾಖೆ ಪೊಲೀಸ್ ಇಲಾಖೆ ವತಿಯಿಂದ ಶಾಂತಿ ಸಭೆಯನ್ನು ಕರೆಯಲಾಗಿದೆ। ಯಾವ ಹಬ್ಬದ ನಿಮಿತ್ತ ಈಗ ಬರುವಂತ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ಕರೆಯಲಾಗಿದೆ। ಈ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಂತ ನಮ್ಮ ಶ್ರೀ ಡಿಎಸ್ಪಿ ಸಾಹೇಬ್ರೆ, ಸಿಪಿಐ ಸಾಹೇಬ್ರೆ, ಪಿಎಸ್ಐಗಳ ಸಾಹೇಬ್ರೆ ಮತ್ತು ವೆಟರ್ನರಿ ಡಾಕ್ಟರ್ ಅವರಿಗೆ, ಇಲ್ಲಿ ಕೂತಂತ ಊರಿನ ಗಣ್ಯಮಾನ್ಯರೇ, ನನ್ನೆಲ್ಲ ಸಹೋದರರೇ ಮತ್ತು ಸಂಘ ಸಂಘಟನೆಯ ಎಲ್ಲ ಮುಖಂಡರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ನಮ್ಮಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಈಗ ನಾವು ಹೇಳ್ಬೇಕಂದ್ರೆ ನಾನು ಬಂದು ಇಲ್ಲಿ ಎರಡೂವರೆ ತಿಂಗಳಾಯ್ತು ಹೊರಚನಾಯ್ತು। ಆ ಎರಡೂವರೆ ತಿಂಗಳಲ್ಲಿ ಊರಿನ ಜನ ನನ್ನನ್ನು ಯಾವತ್ತೂ ಬೇರೆ ಊರಿಂದ ಬಂದವರು ಅಂತ ನೋಡಿ ನಮ್ಮೂರವೇ, ನಮ್ಮ ಮನೆಯವೇ, ನಮ್ಮ ಊರವೇ ಅನ್ನೋ ರೀತಿಯಲ್ಲಿ ನನ್ನನ್ನು ಪರಿಗಣಿಸಿದರೆ, ಅದಕ್ಕಾಗಿ ನಾನು ಇಲ್ಲಿ ನೆರವೇರಿಸುವ ಮುಖಾಂತರ ಈ ಊರಿನ ಜನರಿಗೆ ಧನ್ಯವಾದಗಳನ್ನು ಹೇಳ್ತೇನೆ। ಈಗಾಗಲೇ ನಮ್ಮ ಹಿರಿಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಾಗ ಸಾಕಷ್ಟು ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಂಡಿದ್ದಾರೆ। ಮತ್ತು ಸಿಎಂಸಿಯ ಜವಾಬ್ದಾರಿ, ಮುನ್ಸಿಪಾಲಿಟಿಯ ಜವಾಬ್ದಾರಿ, ಒಬ್ಬ ಸದಸ್ಯರ ಜವಾಬ್ದಾರಿ, ಕಮಿಷನರ್ ಜವಾಬ್ದಾರಿ, ಹೆಲ್ತ್ ಇನ್ಸ್ಪೆಕ್ಟರ್ ಜವಾಬ್ದಾರಿ, ನಮ್ಮ ಸ್ವಚ್ಛತಾ ಸಿಬ್ಬಂದಿಗಳ ಜವಾಬ್ದಾರಿ ಏನು ಅನ್ನುವಂಥದ್ದು ಕೂಡ ನಮ್ಮ ತಿಳುವಳಿಕೆಯಲ್ಲಿ ಇದೆ। ಮತ್ತೆ ಅದನ್ನು ನಮಗೆ ಸಭೆಯಲ್ಲಿ ನಾವು ವ್ಯಕ್ತಪಡಿಸ್ತೀವಿ। ಇನ್ನು ಒಂದು ಸ್ವಲ್ಪ ನಾನು ವಿವರವಾಗಿ ತಮ್ಮ ಕೂಡ ಮಾತಾಡ್ಕೊಂಡು ಆ ವ್ಯವಸ್ಥೆಯ ಬಗ್ಗೆ ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ। ತಾವುಗಳೆಲ್ಲ ಹೇಳಿದ್ರಿ ಊರಿನಲ್ಲಿ ಸ್ವಚ್ಛತೆ ಬಗ್ಗೆ, ಊರಿನಲ್ಲಿ ಚರಂಡಿಗಳ ಸ್ವಚ್ಛತೆ ಬಗ್ಗೆ, ಮತ್ತೆ ಊರಿನಲ್ಲಿ ಆಗ್ತಕ್ಕಂಥ ಕಸದ ತ್ಯಾಜ್ಯವನ್ನ ನಾವು ಹೊರಗಡೆ ಅಂದ್ರೆ ಘನತ್ಯಾಜ್ಯ ವಸ್ತು ವಿಲೇವಾರಿ ಘಟಕ ಅಂದ್ರೆ ನಮ್ಮ ಕಸದ ಡಂಪ್ಯಾರ್ಡ್ ಏನಿದೆ ಅಲ್ಲಿ ಸಾಗಿಸುವಂತ ವ್ಯವಸ್ಥೆ ಬಗ್ಗೆ ಬಂಧುಗಳೇ, ನಾನು ಹೇಳೋದು ಒಂದು ಇಷ್ಟೇ, ಸ್ವಚ್ಛತೆ ಕಾರ್ಯವನ್ನು ಕೈಗೊಳ್ಳುವಂತ ನಗರಸಭೆ ಸಿಬ್ಬಂದಿ ಸಂಖ್ಯೆ 117, ಕಸ ಹಾಕುವಂತ ಜನರ ಸಂಖ್ಯೆ 80,000 ಮುಟ್ಟಿದೆ। ಆ 80,000 ಮುಟ್ಟಿದಂತ ಜನಸಂಖ್ಯೆ ಹಾಕುವಂತ ಕಸವನ್ನು ತೆಗೆಯಲಿಕ್ಕೆ 117 ಜನ ಇದೆ। ಅದ್ರ ಜೊತೆ ನಾನು ಸೇರ್ಕೊಂಡ್ರೆ 118। ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು। ಈಗಾಗಲೇ ನಗರಸಭೆ ವತಿಯಿಂದ ನಾವು ಪ್ರತಿಯೊಂದು ವಾರ್ಡಲ್ಲೂ ಕೂಡ ಕೆಲವು ವಾರ್ಡಲ್ಲಿ ಪಾರ್ಸಲ್ ಮಾಡ್ತೀವಿ, ಕೆಲವು ವಾರ್ಡಲ್ಲಿ ಹೋಗ್ತೀವಿ, ಕೆಲವಲ್ಲಿ ಒಂದೊಂದ್ಸಾರಿ ಯಾವ್ದಾದ್ರು ವಾಹನ ವ್ಯವಸ್ಥೆನೋ ಇನ್ನೊಂದು ವ್ಯವಸ್ಥೆ ಸ್ವಲ್ಪ ತೊಂದರೆ ಆದಾಗ ಒಂದಿನ ಲೇಟ್ ಆಗಿ ಹೋಗ್ಬೋದು ಪ್ರತಿ ಮನೆ ಕಸ ಸಂಗ್ರಹಣೆ। ಈಗಾಗಲೇ ಸಾಕಷ್ಟು ಒಂದು 4-5 ವರ್ಷದಿಂದ ನಮ್ಮ ನಗರಸಭೆಯಿಂದ ಕೂಡ ಜನರಿಗೆ ಸಾಕಷ್ಟು ಒಂದು ತಿಳುವಳಿಕೆ ನೀಡುವಂತ ಕಾರ್ಯ ಮಾಡಲಾಗಿದೆ। ಏನು ಹಸಿ ಕಸವನ್ನು ಬೇರೆ ಕೊಡಿ, ಒಣ ಕಸವನ್ನು ಬೇರೆ, ಕಸವನ್ನ ಸಂಗ್ರಹಣೆ ಮಾಡಿಕೊಂಡು ಕಸದ ಗಾಡಿಗೆ ಕೊಡಿ, ಅದರ ಚರಂಡಿ ಚೆಲ್ಲಬೇಕು। ಅದರ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ, ಚರಂಡಿಯಲ್ಲಿ ಕಸ ತುಂಬಿ ಚರಂಡಿಯಲ್ಲೇ ಕಸ ಹಾಕ್ತಾರೆ, ಚರಂಡಿ ಕಸದಿಂದ ತುಂಬಿ ಬ್ಲಾಕ್ ಆಗಿ ಆ ನೀರು ರಸ್ತೆ ಮೇಲೆ ಹರಿದು ಒಂದ್ ವೇಳೆ ಮಳೆ ನೀರು ಬಂದು ತುಂಬಾ ನೀರು ಹರಿದ್ರೆ ಅದು ಮತ್ತೆ ಯಾವ್ದಾದ್ರು ತಗ್ಗು ಪ್ರದೇಶದ ಮನೆಗಳಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ। ನಮ್ಮಲ್ಲಿ 31 ಜನ ಚುನಾಯಿತ ಪ್ರತಿನಿಧಿಗಳಿದ್ದಾರೆ। ಅವರೆಲ್ಲ ಸಲಹೆ ಮತ್ತು ಸಹಕಾರದೊಂದಿಗೆ ಇವತ್ತು ನಾವು ಊರಲ್ಲಿ ಇರ್ತಕ್ಕಂಥ ಕೆಲವು ದೊಡ್ಡ ಚರಂಡಿಗಳಿರ್ಬೋದು, ಸಣ್ಣ ಚರಂಡಿಗಳಿರ್ಬೋದು, ಮತ್ತೆ ಬೇರೆ ಬೇರೆ ಕಡೆ ನೀರು ನಿಲ್ಲುವಂತ ವ್ಯವಸ್ಥೆಯನ್ನ ಸ್ವಚ್ಛತೆ ಮಾಡ್ತಾ ಇದ್ದೀವಿ। ನಾವು 100% ಮಾಡಿ ಅಂತ ಹೇಳ್ತಾ ಮಾಡ್ತಾ ಇದ್ದೀವಿ।
ಆ ಸ್ವಚ್ಛತೆ ಮಾಡೋದ್ರ ಜೊತೆಗೆ ಜನರಿಗೂ ಹೇಳ್ತಾ ಇದೀವಿ, ಚರಂಡಿ ಕಸ ಹಾಕಬಾರ್ದು, ಚರಂಡಿ ಇರೋದು ತ್ಯಾಜ್ಯ ನೀರು ಹರಿಲಿಕ್ಕೆ, ಕಸವನ್ನ ನೀವು ಬರೋ ಕಸದ ಗಾಡಿ ಕೊಡಿ ಅಂತ. ಇನ್ನೂ ಒಂದಷ್ಟು ಸಮಸ್ಯೆಗಳಿದಾವೆ. ಕಸದ ಗಾಡಿ ಕಸ ತೆಗೆದುಕೊಳ್ಳಕ್ಕೆ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಅನ್ನುವಂಥ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಸದಸ್ಯರೊಂದಿಗೆ ಮತ್ತೆ ಕೆಲವು ಸಂಘಟನೆಗಳೊಂದಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ಸಹಕಾರ ತುಂಬಾ ಅಗತ್ಯವಾಗಿದೆ. ಆ ಸಹಕಾರವನ್ನು ತಾವುಗಳೆಲ್ಲ ಮುಕ್ತವಾಗಿ ನಮ್ಮೊಂದಿಗೆ ಸಹಕರಿಸ್ತೀರಿ ಅಂತ ನಾನು ನಂಬಿದ್ದೇನೆ. ಇನ್ನೊಂದು ವಿಷಯ ಬಂತು ಏನಂದ್ರೆ, ಈ ಊರಿನ ಜನದಟ್ಟಣೆ ಮತ್ತು ವಾಹನ ದಟ್ಟಣೆ ಅಂದ್ರೆ ಟ್ರಾಫಿಕ್ ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತ. ಟ್ರಾಫಿಕ್ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನುವಂಥದ್ದನ್ನ ನಾನು ನಮ್ಮ CPI ಸಾಹೇಬರು ಮತ್ತು ಟ್ರಾಫಿಕ್ PSI ಮೇಡಮ್ ಅವರು ಈಗಾಗಲೇ ಒಂದು ಸಭೆ ಮಾಡಿದೆ. ಸುಧಾರಣೆ ಆಗ್ಬೇಕು, ನಿಜ. ಸುಧಾರಣೆ ಆಗ್ಲಿಕ್ಕಾಗಿ ನಾವು ಪ್ರಯತ್ನ ಪಟ್ಟಾಗ ಒಂದು ಹೆಲ್ಮೆಟ್ ಹಾಕೊಂಡು ಬರದೇ ಇರುವಂತ ವ್ಯಕ್ತಿಯನ್ನ ಗಾಡಿಯನ್ನ ನಿಲ್ಲಿಸಿ, ನಮ್ಮ ಕಾರ್ಮಿಕನೇ ನಿಲ್ಲಿಸಿ ಅವರು ನೀನು ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ, ಇದು ನಿಮ್ ಜೀವಕ್ಕೆ ಹಾನಿ ಆಗ್ತದೆ, ಇದು ನಿಮ್ಗೆ ತೊಂದರೆ ಆಗ್ತದೆ ಅಂತ ಹೇಳಿದಾಗ ಅವನು ಯಾರ್ಯಾರ ಕಡೆಯಿಂದ ಆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಅದರಿಂದ ಬಿಡಿಸ್ಕೊಂಡು ಹೋಗುವಂತ ಪರಿಸ್ಥಿತಿ. ಇದು ಆಗ್ಬಾರ್ದು ಅಂತಂದ್ರೆ ಅವ್ರಿಗೆ ಅವ್ರ ತಪ್ಪಿನ ಅರಿವಾಗಬೇಕಂದ್ರೆ ಅವನು ದಂಡ ಕಟ್ಟಿ ಒಂದು ಗಾಡಿ ಇದ್ರೆ ಅದಕ್ಕೆ ಸಾಕಷ್ಟು ದೊಡ್ಡ ರಾಜಕಾರಣಿಗಳು ಫೋನ್ ಮಾಡ್ತಾರೆ. ಹಾಗಾದ್ರೆ ಆ ಕಾನೂನಿನ ವ್ಯವಸ್ಥೆಯನ್ನು ಜಾರಿಗೊಳಿಸುವಂತ ಪರಿಸ್ಥಿತಿ ಹೇಗೆ? ಆ ಕಾನೂನು ವ್ಯವಸ್ಥೆಯನ್ನು ನಾವು ಜಾರಿಗೊಳಿಸುವಂತ ಪರಿಸ್ಥಿತಿ ಹೇಗೆ? ನಾವು ಯಾಕೆ ಜಾರಿಗೊಳಿಸಬೇಕು? ಅಧಿಕಾರಿಗಳು ಕಾನೂನು ಜಾರಿಗೊಳಿಸಬೇಕು ಅನ್ನೋದು ಅದೇ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯವಾಗಿದೆ. ನಾವು 40% ಅದಕ್ಕೆ ಶ್ರಮ ಪಟ್ಟಿದ್ರೆ ಪಬ್ಲಿಕ್ ಕೂಡ 60% ಶ್ರಮ. ಅವರು ಎಲ್ಲರೂ ಕೂಡ ನಾವು ಸಹಕಾರ ಕೊಟ್ಟರೆ ಕಾನೂನುಗಳು ಜಾರಿ ಆಗ್ತವೆ. ಸಾರ್ವಜನಿಕರು ಸುರಕ್ಷಿತವಾಗಿ ಸುಭದ್ರವಾಗಿ ಜೀವನ ನಡೆಸಲಿಕ್ಕೆ, ಕ್ರಮಬದ್ಧವಾಗಿ ನಾವು ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ. ಪೊಲೀಸ್ ಇಲಾಖೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಪೊಲೀಸ್ ಇಲಾಖೆಯೊಂದಿಗೆ ನಗರಸಭೆಯನ್ನು ಕೂಡ ಕೈ ಜೋಡಿಸಿ ಸ್ಪೀಡ್ ಬ್ರೇಕ್ ಅಂದ್ರೆ ರಸ್ತೆಯಲ್ಲಿ ವಾಹನ ಹೋಗುವಂತದ್ದನ್ನ ಆ ಸ್ಪೀಡ್ ಅನ್ನ ತಡೆಯಲಿಕ್ಕಾಗಿ ಸ್ಪೀಡ್ ಬ್ರೇಕ್ ಅನ್ನ ಹಾಕುವಂತ ವ್ಯವಸ್ಥೆಯನ್ನು ಕೂಡ ನಾವು ಈಗಾಗಲೇ ರೆಡಿ ಮಾಡ್ಕೊಂಡಿದ್ವಿ. ಸರ್ಕಲ್ ಗಳನ್ನ ನಾವು ವಾಚ್ ಮಾಡಿದ್ವಿ. ವಾಚ್ ಮಾಡಿಕೊಂಡು ಹೋಗಿ ಅವೆಲ್ಲ ಸ್ಥಳಗಳನ್ನ ಪರಿಶೀಲನೆ ಮಾಡಿ ಅವೆಲ್ಲವನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಈಗಾಗಲೇ ಹಾಕಲಿಕ್ಕೆ ಕ್ರಿಯಾಜ್ಞೆ ರೆಡಿ ಮಾಡ್ಕೊಂಡಿದ್ವಿ. ಈಗ ಮುಂದಿನ ಸ್ವಲ್ಪ ದಿನಗಳಲ್ಲಿ ಆ ಸ್ಪೀಡ್ ಬ್ರೇಕ್ ಅನ್ನು ಹಾಕಿ ಎಲ್ಲ ಸಾರ್ವಜನಿಕರ ವಾಹನಗಳು ಸುರಕ್ಷಿತವಾಗಿ ಮತ್ತು ಕ್ರಮಬದ್ಧವಾಗಿ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಯಾವುದು ನಗರಸಭೆ ಮತ್ತು ಪೊಲೀಸ್ ಇಲಾಖೆ. ಶಾಂತಿ ಸಭೆಯಲ್ಲಿ ವೇದಿಕೆ ಮೇಲೆ ಆಸೀನರಾದ ನಮ್ಮ ಮುನ್ಸಿಪಾಲಿಟಿಯ ಕಮಿಷನರ್ ಸರ್ ಅವರೇ, ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರಿ ಡಿಪಾರ್ಟ್ಮೆಂಟ್ ಸರ್ ಅವರೇ, ನನ್ನ ಸಹೋದರರಾದ ಅನಿಶಾಬ್ ಅವರೇ, ಅಂಬರೀಶ್ ವಾಗ್ಮೋರ್ ಅವರೇ, ಮುನ್ಸಿಪಾಲಿಟಿಯ ಕಾಂಗ್ರೆಸ್ ಅವರೇ, ನನ್ನ ಸಹೋದರಿ ಸುವರ್ಣ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಹಿರಿಯರಾದ ಅದರಲ್ಲಿ ನವರಾಜ್ ಸಾಹೇಬ್ರೆ, ಗರ್ಗುರಿ ಸಾಹೇಬ್ರೆ, ಅನ್ವರ್ ಅವರೇ, ಖಲೀಲ್ ಅವರೇ, ಕುರಿಸಿ ಸಂಘದ ಎಲ್ಲ ಅಧ್ಯಕ್ಷರೇ, ಸಂದೀಪ್ ಗುಯರ್ ಅವರೇ, ರವಿ ನಾವಕಿ ಅವರೇ, ದತ್ತು ಚಿದ್ರೆ ಅವರೇ, ಯುವರಾಜ್ ಅವರೇ, ಹಾಗೂ ಅವರಿವರಲ್ಲದೆ ಇಲ್ಲಿ ನನ್ನ ಪತ್ರಿಕಾ ಮಿತ್ರರೇ ಹಾಗೂ ಎಲ್ಲ ನನ್ನ ಸಹೋದರರೇ, ಇಲ್ಲಿವರೆಗೆ ಸವಿಸ್ತಾರವಾಗಿ ಬಕ್ರೀದ್ ಹಬ್ಬದ ನಿಮಿತ್ತ ತಮಗೆ ಎಲ್ಲ ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ. ನಾನು ಸಹಿತ ಅದಕ್ಕೆ ಮೊದಲಾಗಿ ಸಹಮತವನ್ನ ವ್ಯಕ್ತಪಡಿಸ್ತೇನೆ. ತಮಗೆ ಸರ್ಕಾರದ ವತಿಯಿಂದ ಹಾಗೂ ತಾಲೂಕು ಆಡಳಿತ ವತಿಯಿಂದ ತಮಗೆ ಏನು ಉಪಯೋಗಗಳು ಬೇಕು, ಸಹಕಾರ ಬೇಕು ಮತ್ತು ಸುರಕ್ಷತೆ ಬೇಕು, ಅದಕ್ಕಾಗಿ ಸಂಬಂಧಪಟ್ಟಂತ ಇಲಾಖೆಗಳನ್ನು ಅದಕ್ಕಾಗಿ ಕರೆದಿದ್ದೇವೆ. ಅವರೆಲ್ಲರೂ ತಮ್ಮ ವಿಷಯಗಳನ್ನ ತಮ್ಮ ಮುಂದೆ ಮಾಡಿಸಿರುತ್ತಾರೆ. ಆ ರೀತಿ ಊರಿನ ಸ್ವಚ್ಛತೆ ಆಗ್ಲಿ, ಮತ್ತೆ ರಕ್ಷಣೆ ಆಗ್ಲಿ, ಮತ್ತು ನಿಮಗೆ ಬೇಕಾಗಿದ್ದಂತ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಲಿ, ಸ್ವಚ್ಛತೆ ಆಗ್ಲಿ, ಅವೆಲ್ಲವುಗಳನ್ನ ಮತ್ತೆ ನಿಮ್ಗೆ ರಾತ್ರಿ ಎಲೆಕ್ಟ್ರಿಸಿಟಿ ಸಪ್ಲೈ ಇರಬೇಕು, ಅದರಲ್ಲೂ ಸಹಿತ ವ್ಯವಸ್ಥೆಯನ್ನ ಕಡಖಂಡಿತವಾಗಿ ಏನೋ ತೊಂದರೆ ಆಗದ ರೀತಿಯಲ್ಲಿ ಮಾಡುವಂತ ಜವಾಬ್ದಾರಿಯನ್ನ ತಾಲೂಕು ಆಡಳಿತ ವಹಿಸ್ತದ. ತಾವೆಲ್ಲರೂ ಹಬ್ಬವನ್ನ ಅತಿ ಖುಷಿಯಾಗಿ ಎಲ್ಲ ಸಹೋದರ ಸಹೋದರಿಗಳು ಸೇರ್ಕೊಂಡು ಖುಷಿಯಿಂದ ಆಚರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಈಗ ನಮ್ಮ ಬಸವ ಕಲ್ಯಾಣದಲ್ಲಿ ತಾವೆಲ್ಲ ನೋಡ್ತೀರಿ, ಸುಮಾರು ನಾನ್ ವೆಜಿಟೇರಿಯನ್ ಹೋಟೆಲ್ಸ್ ಇದಾವೆ. ಎಲ್ಲ ಅತಿ ಚೆನ್ನಾಗಿ ಬಂದಿದ್ದಾರೆ. ಬಿರಿಯಾನಿ, ಅಚ್ಚಾ ಬಿರಿಯಾನಿ, ಎಂತ ಬಿರಿಯಾನಿ, ಇಂಥ ಬಿರಿಯಾನಿ ಅಂತ
ಆ ಬಿರಿಯಾನಿ ತಿನ್ನಕ್ಕೂ ಎಲ್ಲ ಹಿಂದೂ ಸಮಾಜದವರು ತಿಂತಾರೆ, ಮುಸ್ಲಿಂ ಸಮಾಜದವರು ತಿಂತಾರೆ. ಅಲ್ಲಿ ಹೋಗ್ತಾರೆ, ತಮಗೆ ಯಾವ್ದು ಬೇಕು ಅದನ್ನ ಪ್ರೀತಿಯಿಂದ ತಿಂತಾರೆ ಮತ್ತೆ ಮರಳಿ ಬರ್ತಾರೆ. ಅಲ್ಲಿ ಯಾವುದೇ ಪ್ರಾಣಿ ವಧೆ ಅನ್ಸಂಗಿಲ್ಲ, ಯಾವುದೇ ರೀತಿಯ ತೊಂದರೆ ಅನ್ಸಲ್ಲ. ಆದ್ರೆ ಬಕ್ರೀದ್ ಹಬ್ಬ ಮಾಡುವಾಗ ಇದೊಂದು ದೊಡ್ಡ ಪವಿತ್ರವಾದಂತಹ ಹಬ್ಬ. ನನ್ನ ಮುಸ್ಲಿಂ ಸಹೋದರರು ಪ್ರಾಫೆಟ್ ಇಬ್ರಾಹಿಂ ಸಾಹೇಬರು ದೇವರಿಗೆ ಪ್ರಾರ್ಥನೆ ಮಾಡುವಾಗ ಅವರಿಗೆ ದೇವರು ನನಗೆ ನೀವು ಮಗನ್ ಕೊಡು ಅಂತ ಹೇಳಿದಾಗೆ ಅವಾಗ ಅವರು ಬಹಳ ಖುಷಿ, ಅಯ್ಯೋ ದೇವರು ನನಗೆ ಫಸ್ಟ್ ಟೈಮ್ ಕೇಳ್ತಾ ಇದ್ದಾರೆ ಅಂದ್ಕೊಂಡ್ರಿ. ಸ್ವಂತ ತಮ್ಮ ಮಗನೇ ಜಿಬ್ರಾಹಿಂ ಅವ್ರನ್ನೇ ಸ್ವತಃ ಹೋಗು ದೇವರಿಗೆ ನೀನು ಅರ್ಪಣೆ ಆಗುವ ಅಂತ ತಿಳ್ಕೊಂಡು ಹೇಳಿದಾಗೆ ದೇವರನ್ನೇ ಇವರ ಒಂದು ಏನೋ ಕುರ್ಬಾನಿಗೆ ದೇವರನ್ನೇ ಮೆಚ್ಚಿ ಇದು ಬೇಡ, ನೀವು ಒಂದು ಗೋಟ್ ಅಂದ್ರೆ ಒಂದು ಕುರಿಯನ್ನ ದೇವರು ಸೃಷ್ಟಿ ಮಾಡಿ ಇದರಿಂದ ಮಾಡಿ ಅಂತ ಹೇಳಿದ ಮೇಲೆ ಆಗ ದೇವರ ಆದೇಶದಂತೆ ಆ ಕುರಿಯನ್ನು ತೆಗೆದುಕೊಂಡು ಒಂದು ಭಾಗವನ್ನ ಎಲ್ಲ ಬಡವರ ಭಕ್ತರಿಗೆ ಹಂಚಿ, ಒಂದು ಭಾಗವನ್ನ ಗೆಳೆಯರ ಮಿತ್ರರ ಜೊತೆ ಹಂಚಿ, ಒಂದು ಭಾಗವನ್ನ ತಮ್ಮ ಮನೆಯವರೆಲ್ಲ ತೆಗೆದುಕೊಂಡು ಖುಷಿಯಿಂದ ಕುರ್ಬಾನಿಯನ್ನ ಸೇವಿಸಿ ಹೊಟ್ಟೆಯನ್ನ ಮನಸ್ಸನ್ನ ತುಂಬಿಸುವಂತ ಹಬ್ಬ ಬಕ್ರೀದ್. ಈ ಹಬ್ಬವನ್ನ ತಾವೆಲ್ಲರೂ ಸಹಿತ ಅತಿ ಶಾಸ್ತ್ರೀಯದಿಂದ ಖುಷಿಯಾಗಿ ತಾವೆಲ್ಲರೂ ಆಚರಿಸಬೇಕಂತ ಹೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತೇನೆ. ಹೇಗೆ ತಾವು ಹೋಟೆಲ್ನಲ್ಲಿ ಹೋಗಿ ಚೆನ್ನಾಗಿ ಬಿರಿಯಾನಿ ತಿಂತೀರಿ, ಅದೇ ರೀತಿ ಅದರ ರಿವಾಜ್ನಲ್ಲಿ ಸಹಿತ ನಿಮ್ಮ ಮನೆಯಲ್ಲಿ ಅದೇ ರೀತಿಯ ಕುರ್ಬಾನಿಯನ್ನ ತಾವು ಮಾಡಬೇಕು ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೇನೆ. ದಯವಿಟ್ಟು ಯಾವುದೇ ಒಂದು ಪ್ರಾಣಿ ವಧೆ ಅನಿಸ್ಬಾರ್ದು, ಕುರ್ಬಾನಿ ಅನಿಸ್ಬೇಕು. ನಾನು ಗಂಟೆ ಹೋಟೆಲ್ ಎಕ್ಸಾಂಪಲ್ ಕೊಟ್ಟೆ. ಹೋಟೆಲ್ನಲ್ಲಿ ಏನ್ ಮಾಡ್ತಾರೆ, ಏನಾದ್ರು 1000-1500 ಜನ ಊಟ ಮಾಡ್ತೀರಿ, ಬಟ್ ಅಲ್ಲಿ ಅತಿ ನೀಟಾಗಿ ಚೆನ್ನಾಗಿ ಮಾಡಿ ನಿಮ್ಗೆ ಯಾಕೆ ಮಾಡಿದ್ರೆ ಗೊತ್ತಿಲ್ಲ, ನಿಮ್ಗೆ ಬರೀ ಬಿರಿಯಾನಿ ಸ್ಮೆಲ್ ಬರುತ್ತೆ, ಮಸ್ತ್ ಬಿರಿಯಾನಿ ಅಂತ. ಅದೇ ರೀತಿ ಹಬ್ಬದಲ್ಲಿ ಸಹಿತ ಅದೇ ರೀತಿಯ ಮಸ್ತ್ ಕುರ್ಬಾನಿ ಮಸ್ತ್ ಇತ್ತು, ಎಲ್ಲರೂ ಸೇರಿ ಸಹೋದರ ಭಾರತದಲ್ಲಿ ತಾವೆಲ್ಲರೂ ಸಹಿತ ಮಾಡ್ಕೊಂಡು ಹಬ್ಬವನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡೇಳಿ ನಾನು ಈ ಮುಖಾಂತರ ತಮ್ಗೆಲ್ಲರಿಗೂ ಕೇಳ್ಕೊಳ್ತೇನೆ. ಹೋದ ವರ್ಷ ಒಂದು ಸಣ್ಣ ಘಟನೆ ಬಸವ ಕಲ್ಯಾಣದಲ್ಲಿ ಆಯ್ತು. ಅದೊಂದು ಕಪ್ಪು ಚುಕ್ಕೆ ಆಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ 100 ವರ್ಷ ಆದ ಸಹಿತ ನನ್ನಂತ ಬಂದು ಆ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಅದು ಅಳಿವು ಬಸವ ಕಲ್ಯಾಣ ಬಸವಣ್ಣವರ ನಾಡು. ಇಡೀ ಜಗತ್ತಿಗೆ ವಚನಗಳನ್ನ ಮತ್ತು ಕಾನೂನುಗಳನ್ನ ಮತ್ತು ಮನುಷ್ಯತ್ವ ಹೇಗಿರ್ಬೇಕಂತ ಹೇಳಿದಂತ ಯಾವ್ದಾದ್ರು ನಗರ ಇಡೀ ಜಗತ್ತಿನಲ್ಲೇ ಹೊಂದಿದಂತಂದ್ರೆ ಅದು ಬಸವ ಕಲ್ಯಾಣ. ಅಲ್ಲಿ ಹುಟ್ಟಿದಂತ ತಾವೆಲ್ಲರೂ ಈ ಬಸವ ಕಲ್ಯಾಣದ ಮಕ್ಕಳು ಮೊಮ್ಮಕ್ಕಳು ಬರೀ ಮೊಮ್ಮಕ್ಕಳು ತಾವಿದ್ದೇವೆ. ತಮಗೆ ಸ್ಪಿರಿಚುವಾಲಿಟಿ ಬಗ್ಗೆ ಸುಸಂಸ್ಕೃತದ ಬಗ್ಗೆ ಹೇಳುವಷ್ಟು ದೊಡ್ಡವರು ನಾವು ಆಗಲ್ಲ. ಯಾಕಂದ್ರೆ ಅಷ್ಟೆಲ್ಲ ಈ ನೆಲದಲ್ಲಿ ಮನೆಯಲ್ಲಿ ತಾವೆಲ್ಲರೂ ನೋಡ್ಬಿಟ್ಟಿದ್ದೇವೆ. ಆದ್ರೂ ಸಹಿತ ಸಣ್ಣ ಸಣ್ಣ ಘಟನೆಗಳು ಆಗ್ತಾ ಇದ್ದಾವೆ. ಅವು ಆಗ್ಲಾರ್ದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಯಾವಾಗ ಮನಸ್ಸು ಅಂತಂದ್ರೆ ಮನುಷ್ಯನ ಬಿಟ್ಟು ಮನಸ್ಸು. ಈಗ ಫಾರ್ ಎಕ್ಸಾಂಪಲ್ ಲೈಟ್ ಹತ್ತಿದೆ, ಮುಂದೆ ಲೈಟ್ ಇದೆ, ಲೈಟ್ ನಲ್ಲಿ ಬಲ್ಬ್ ಇದೆ, ಬಲ್ಬ್ ಒಳಗಡೆ ಎಲೆಕ್ಟ್ರಿಕಲ್ ಫ್ಯೂಷನ್ ಇದೆ, ಅದರಿಂದ ಬೆಳಕು ಬಂದಿದೆ. ಬೆಳಕು ಹ್ಯಾಕ್ ಬಂದಿದೆ ಗೊತ್ತಿಲ್ಲ, ಆದ್ರೆ ಬ್ಯಾಕ್ ಬಲ್ಬ್ ಇದೆ, ಒಳಗಡೆ ಎಲೆಕ್ಟ್ರಿಕ್ ಸಪ್ಲೈ ಆಗ್ತಾ ಇದೆ. ಬೆಳಕು ಎಲ್ಲರೂ ಕಾಣ್ತಾ ಇದೆಯಾ? ಬೆಳಕನೇ ಆತ್ಮ, ಬಲ್ಬು ನಾವೆಲ್ಲರೂ ಬಾಡಿ ಇದ್ದಾರೆ. ಸೊ ಆತ್ಮದಿಂದ ಬೆಳಕಿನಿಂದ ವಿಚಾರ ಮಾಡಿದಾಗ ಸಮಸ್ಯೆಗಳು ಅನ್ಸಕ್ಕಿಲ್ಲ. ಆದ್ರೆ ಟ್ಯೂಬ್ಲೈಟ್ ಇಂದ ವಿಚಾರ ಮಾಡಿರ್ತಾರೆ, ನಮ್ಮ ತಲೆ ಟ್ಯೂಬ್ಲೈಟ್ ಆಗಿ ಓಡ್ತಾ ಇರ್ತಾರೆ. ಅದೇ ರೀತಿ ಈಗ ನೋಡಿರ್ಬೇಕು, ನಾವೆಲ್ಲ ನಮ್ಮ ಮುಸ್ಲಿಂ ಬಾಂಧವರು ಮಾಡಿ ರಂಜಾನ್ ಹಬ್ಬ ಮಾಡಿದ್ರು. ರಂಜಾನ್ ಹಬ್ಬ ಮಾಡಿದ್ರು ಸಹಿತ 28 ದಿವಸದಿಂದ 1 ತಿಂಗಳವರೆಗೆ ನಮ್ಮ ಮುಸ್ಲಿಂ ಬಾಂಧವರು ದಿನಾಲು ದೇವರ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಒಂದನೇ ನೀರು ಕುಡಿಲಾರ್ದೆ ಲಾಸ್ಟಿಗೆ ಉಪವಾಸವನ್ನ ಬಿಡುವುದನ್ನ ನೋಡೋದು ಯಾವ್ದಂತಂದ್ರೆ ಅದು ನಮ್ಮ ಚಂದ್ರನನ್ನ ಕಂಡಾಗ ಮಾತ್ರ ಅವರು ರಂಜಾನವನ್ನ ಅವತ್ತೇ ಇವತ್ತು ಕೊನೆ ದಿನ ನಾಳಿಂದ ಅವರು ರಂಜಾನವನ್ನ ಬಿಡ್ತಾರೆ. ಅದೇ ರೀತಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ಅಕ್ಕ ತಂಗಿಯರು ಕಡವಾ ಚೌಕತ್ ಮಾಡ್ತಾರೆ. ಕಡವಾ ಚೌಕತ್ ಮಾಡ್ಕೊಂಡು ಹೆಣ್ಮಕ್ಳು ಪೂರ್ತಿ ಗಂಡನ, ನಮ್ಮ ಗಂಡ ಅಂತಂದ್ರೆ ದೇವರು, ಅವನಿಗೆ ದೇವರು ಒಳ್ಳೆಯದು ಮಾಡಿ 200 ವರ್ಷ ಆಶೀರ್ವಾದ ಕೊಡ್ಲಿ ಅಂತ ಹೇಳಿ ಮುಂಜಾನೆಯಿಂದ ಸಂಜೆ ತನಕ ಆ ತಾಯಿ ಉಪವಾಸ ಇಟ್ಕೊಂಡು